ಏನ್ ಮಹಾರಾಜ್ರೆ, ನಿಮ್ ರಾಣಿ ಅವ್ರಿಗೋಸ್ಕರನೇ ವೇಟಿಂಗಾ? ಸುಮ್ನೆ ನಿಂತಿದ್ರು ಯಾರಿಗೋ ವೇಟ್ ಮಾಡತ್ತಾರನ. ಒಳ್ಳೆ ನೀನೆಲ್ಲಪ್ಪ ಸುಮ್ನೆ ನಿಂತಿದ್ಯಾ? ಆವಾಗಿಂದ ನಿನ್ ಕಾಲ್ ನೋಡು, ವೈಬ್ರೇಷನ್ ಮೂಡಲ್ಲೇ ಇದ್ಯಾ. ಒಳ್ಳೆ ಅಂಬಾರಿ ಮೇಲೆ ಕೂತಿರೋ ಮಗು ತರ ಆಡ್ತಿದ್ಯಲ್ಲೋ. ಬರ್ತಾಳೆ ಇರು ನಿಮ್ ಹುಡುಗಿ. ಅಮ್ಮ, ನಿಮ್ ಮುದ್ದಿನ ಮಗದ್ ನೋಡಿ, RCB ಲಾಸ್ಟ್ ಓವರ್ ಮ್ಯಾಚ್ ನೋಡೋ ತರ ಅವಾಗ್ಲಿಂದ ಬಾಗ್ಲು ಕಡೆನೆ ನೋಡ್ತಾ ಇದ್ದಾನೆ. ರಚನಾ, ಇವನನ್ನ ಆಡ್ಕೊಳ್ಳೋದೇ ಆಯ್ತು ನಿನ್ಗೆ. ಬಂದು ಹಬ್ಬಕ್ಕೇನಾದ್ರೂ ಹೆಲ್ಪ್ ಮಾಡ್ತೀಯಾ? ಅಮ್ಮ, ಅದಕ್ಕೆ ಅದಕ್ಕೆ ಇದಾರಲ್ಲ. ಪಾಪ ಇವಳೊಬ್ಳೆ ಎಷ್ಟು ಅಂತ ಮಾಡ್ತಾಳೆ. ಅರೆ, ಒಬ್ರೇ ಯಾಕೆ, ಇನ್ನೊಂದ್ ಹೊತ್ತಿಗೆ ಬರ್ತಿದಾರಲ್ಲ. ಅಧಿಕ ಪ್ರಸಂಗಿತನ ಬಿಡು ರಚನಾ. ಬಂದವ್ರ ಮುಂದೆ ಸ್ವಲ್ಪ ನೆಟ್ಟಗ್ ನಡ್ಕೋ. ಅಮ್ಮ, ಅವರು ನಮ್ಮನೆಯವರೇ ಇದ್ದಂಗೆ ತಾನೆ. ನನ್ ಬಗ್ಗೆ ಅವ್ರಿಗೂ ಚೆನ್ನಾಗ್ ಗೊತ್ತು. ಸೊ ಡೋಂಟ್ ವರಿ. ಹೇ, ಪಟ್ಟೆ ಧರಿಸಿ ಪಲ್ಲಕ್ಕಿ ಬಂದಾಯ್ತು. ಬನ್ನಿ ಮಹಾರಾಜೆ, ದಯಮಾಡ್ಸಿ. ಅಣ್ಣ, ಅಪ್ಪ, ಕಮಲಿ ಮನೆಯವ್ರು ಬಂದ್ರು, ಬನ್ನಿ. ಬಾ ಬಾ ಬಾ. ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಹಾ, ಸಿಕ್ಕಾಪಟ್ಟೆ ವೇಟ್ ಮಾಡ್ತಿದ್ದೆ. ನಮ್ಮ ಮನೇಲಿ ಯಾರೋ ಒಬ್ರು ಕಮಲಿಗೋಸ್ಕರ ತುಂಬಾನೇ ಬನ್ನಿ ಎಲ್ರು ಒಳಗೆ. ನೋಡಿದ್ರಾ, ನಮ್ಮಮ್ಮಂಗೆ ಸೊಸೆನ ಮನೆಯೊಳಗೆ ಕರ್ಸ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಅರ್ಜೆಂಟು ಅಂತ. ರಚನಾ, ಮಾತಾಡ್ತಾ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಲೆಟ್ಸ್ ಗೋ ಇನ್. ಎಲ್ರು ಒಟ್ಟಿಗೆ ಖುಷಿಯಾಗಿರಕ್ ತಾನೆ ಬಂದಿರೋದು. ಇದ್ರಲ್ಲಿ ಟೈಮ್ ವೇಸ್ಟ್ ಏನು ಅಲ್ವಾ ಅಜ್ಜಿ? ಹೌದು ರಚನಾ, ಎಲ್ಲ ಅತ್ತೆಂದ್ರಿಗಿರೋ ಆಸೆನೆ ತಾರಾ ಅವ್ರಿಗೂ ಇರೋದು. ಬನ್ನಿ ಎಲ್ಲ ಒಳಗೆ ಹೋಗೋಣ. ನಾ ಬರಲ್ಲ. ಚಂದ್ರು, ಇದು ನಮ್ಮನೆ ಕಣೋ, ನಮ್ಮನೆಗ್ ಬರೋಲ್ವಾ? ಬರಲ್ಲ ಸರ್, ನಾನ್ ಕರ್ಕೊಂಡ್ ಬರ್ತೀನಿ. ಅಪ್ಪಯ್ಯ ಬನ್ನಿ, ನಾನ್ ಜೊತೆಗಿದ್ದೀನಲ್ವಾ, ಬನ್ನಿ ಅಪ್ಪಯ್ಯ. ಅದ್ಗೆ ನಮ್ಮ ಅಣ್ಣನ್ ಕೆನ್ನೆ ಮಾತ್ರ ಕೆಂಪಾಗಿದೆ ಅಂತ ಅನ್ಕೊಂಡಿದ್ವಿ. ಇಲ್ಲಿ ನೋಡಿ, ಇನ್ನೊಂದ್ ಕೆಂಪು. ಏನ್ ರಚನಾ, ಆಡ್ಕತಿದ್ಯಾ? ಓ, ಪರವಾಗಿಲ್ವೇ, ಗೊತ್ತಾಗೋಯ್ತಾ? ಇನ್ನು ಈ ಮನೆಗ್ ಸೊಸೆ ಆಗ್ಬಾ, ಅವಾಗ ಎಷ್ಟ್ ಆಡ್ಕೋತೀನಿ ನೋಡ್ತಾ ಇರು. ಭಯ ಪಡ್ಬೇಡ ಕಮ್ಲಿ, ನಿನ್ ಸಪೋರ್ಟ್ಗೆ ನಾನಿದ್ದೀನಿ. ನಾನುವೆ. ಓ, ನಂಗೆ ನಿನ್ನೊಬ್ಬ ಅಣ್ಣ ಇದ್ದಾನ, ನೀನ್ ಸೊಸೆ ಆಗ್ ಬರಕ್ಕೆ? ರಚನಾ, ಹೆಂಗಿದ್ರು ದಿವ್ಸ ಪೂರ್ತಿ ಆಡ್ಕೊಳ್ಳೋದಿದ್ದೈತೆ. ಬನ್ನಿ ಅಲಂಕಾರ ಮಾಡುಮ. ಇದೇನಿದ್ದು, ಎಲ್ರೂ ನಾನು ಹಿಂಗ್ ನೋಡ್ತಿದ್ದೀರಾ? ತೋಳಿದ್ರೆ ಬೈಬಾರ್ದು. ಅಂತದೇನ್ ಹೇಳ್ತೀವಿ? ಅದನ್ನ ನಾನ್ ಹೇಳ್ತೀನಿ. ಎಷ್ಟು ದಿನ ಆದ್ಮೇಲೆ ಖುಷಿಯಾಗಿದ್ಯಾ ಕಮ್ಲಿ? ನಮ್ ದೃಷ್ಟಿನೇ ತಾಗುತ್ತೇನ.
ಕಮ್ಲಿ ಅವರು ಖುಷಿಯಾಗಿರೋದಕ್ಕೆ ಕಾರಣ ಏನ್ ಹೇಳು? ಏನು? ಅವ್ರ ಹಿಂದೆ ಯಾರಿದ್ದಾರೆ ಹೇಳು? ಹಾಸಿನಿ ಅತ್ಗೆ. ಕಮ್ಲಿ ಖುಷಿಯಾಗಿರೋ ಕ್ರೆಡಿಟ್ನ ನೀ ತಗೊಂಡ್ಬಿಟ್ಯಾ? ಹೌದು, ನಾನೇ ಈ ಖುಷಿಗೆ ಯಜಮಾನ. ಅಲೋ, ಅದನ್ನ ಕಮ್ಲಿ ಹೇಳ್ಬೇಕು. ಅರೆ ಹೌದು, ಅವರು ಅದನ್ನೇ ಹೇಳ್ತಾರೆ ಅಲ್ವಾ ಕಮ್ಲಿ ಅವರೇ? ನಮ್ಮ ಎಷ್ಟು ಹೇಳಿದ್ಮ್ಯಾಕೆ ಅದು ತಪ್ಪಾಗಕ್ಕಾಯ್ತಾಯ್ತಾ? ಅವ್ರನ್ನ ನಿಂದೆ ಇರೋದಕ್ಕೇನೆಯ ನನ್ ಖುಷಿಯಾಗಿ ಸಂತೋಷವಾಗಿರೋದು. ಅವರಿಂದನೆಯ ನನ್ಗೆ ಇಷ್ಟೊಂದು ಶಕ್ತಿ ಬಂದಿರೋದು. ಆ ದುಷ್ಟ ಶಕ್ತಿಗಳನ್ನ ಹೆದರಿಸ್ ನಿಲ್ಲೋದಕ್ಕೆ. ಬಂತು ನೋಡು ದುಷ್ಟಶಕ್ತಿ. ಏನೋ ಮಾತಾಡ್ತಿರೋ ಹಾಗಿದೆ. ಏನ್ ಕಮ್ಲಿ, ಏನ್ ಹೇಳ್ದೆ? ದಸರಾ ಮಹತ್ವದ ಬಗ್ಗೆ ಹೇಳ್ತಿದ್ದ ನಿಕಾ, ನಿಂಗೂ ಹೇಳ್ತೀನಿ ಬಾ. ಇಡೀ ದಸರಾ ಪ್ರಾಮುಖ್ಯತೆ ಅಂದ್ರೆ ಅದ್ರ ಮೂಲ ಉದ್ದೇಶನೇ ಒಳ್ಳೆತನ ಮತ್ತೆ ಕೆಟ್ಟತನದ ಮಧ್ಯೆ ನಡೆಯೋ ಯುದ್ಧ. ಏನೇ ಆಗ್ಲಿ ಯಾವತ್ತಿದ್ರೂ ಒಳ್ಳೇದಕ್ಕೆ ಜಯ ಅನ್ನೋದೇ ವಿಜಯದಶಮಿ ಹಬ್ಬದ ಆಚರಣೆಯಿಂದ ಇರೋ ಉದ್ದೇಶ. ಮಹಿಷಾಸುರನ್ ಕತೆ ಕೇಳಿದ್ದೀರಾ? ಮಹಾನ್ ಅಸುರ. ಹಸುರ ಅಂದ್ರೆ ರಾಕ್ಷಸ. ನಮ್ಮ ಅನಿಕಂತರ. ಮಹಿಷ ಅಂದ್ರೆ ಕ್ವಾಣ. ಅಂದ್ರೆ ಕ್ವಾಣಗಳ ರಾಕ್ಷಸ ಅಂತಾನೆ ಅರ್ಥ. ಒಂಥರ ಹಂಗೆ ಅನ್ನೋ. ಮಹಿಷಾಸುರನ್ನ ಕೆಟ್ಟದ್ರ ಸಂಕೇತ ಅಂತ ಕರೀತಾರೆ. ಅವನ ಆಕಾರ ಏಟೆ ಬದಲಾದ್ರೂ ಅವನ್ ಒಳಗಡೆ ಇರೋ ಕೆಡಕಿನ ಗುಣ ಯಾವತ್ತಿದ್ರೂ ಬದಲಾಗಲ್ಲ ಅಂತ ಅರ್ಥ. ಕರೆಕ್ಟ್. ಮೈ ಮೇಲೆ ಎಷ್ಟೇ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರು, ಒಳ್ಳೊಳ್ಳೆ ಪರ್ಫ್ಯೂಮ್ಸ್ ಹಾಕೊಂಡ್ರು ಮನ್ಸು ಚೆನ್ನಾಗಿದ್ಯಾ ಇಲ್ವಾ ಅನ್ನೋದೇ ಮ್ಯಾಟ್ರ್ ಆಗೋದು. ಆದ್ರೆ ಅವನೇನ್ ಕಮ್ಮಿ ಇಲ್ಲ ಕಣವಿ. ಸಾವನ್ನೇ ಗೆದ್ದೆ ಅನ್ನೋ ಧಿಮಾಕಿರೋನು. ದೇವತೆಗಳನ್ನೆಲ್ಲ ಒಪ್ಸಿ ನರಮನ್ಸಿಂದ ತನಗ್ ಸಾವು ಬರಬಾರ್ದು ಅಂತ ಹೆಂಗೋ ವರ ತಕೊಂಬಿಟ್ಟ. ಇನ್ನು ಸಾವನ್ನೇ ಗೆದ್ದವನು ಅಂದ್ರೆ ಸುಮ್ಕಿರ್ತಾನ? ಮೊದ್ಲೇ ಕೇಳಿ ದೇವತೆಗಳಿಗೆಲ್ಲ ಸಾನೆ ಸಮಸ್ಯೆ ಕೊಡೋದಕ್ಕೆ ಶುರು ಮಾಡ್ಬಿಟ್ಟ. ಯಾವ ಮಟ್ಟಕ್ಕೆ ಅಂದ್ರೆ ಇಂದ್ರಂಗೂವೆ ಅವನ್ನ ಸಂಭಾಳ್ಸಕ್ ಆಗಿಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ದೇವತೆಗಳು ಇವನ್ ಕೊಡೋ ಕಷ್ಟದಿಂದ ಸ್ಯಾವನೆ ನೊಂದ್ಕೊಂಡ್ಬಿಟ್ರು. ನಮ್ ಹೀರೋ ಎಂಟ್ರಿ ಅಲ್ವಾ? ಹೀರೋ ಅಲ್ಲ, ಹೀರೋಯಿನ್ನು. ದೇವತೆಗಳೆಲ್ಲ ಸೇರ್ಕೊಂಡು ಪರಾಶಕ್ತಿಗೆ ಆ ರಾಕ್ಷಸನ್ ಬಗ್ಗೆ ಹೇಳಿದ್ರು. ಆಮೇಲೆ ನಾನ್ ಮುಂದುವರಿಸ್ತೀನಿ. ದುಷ್ಟಶಕ್ತಿಗಳು ಎಷ್ಟೇ ಮೆರೆದ್ರು ಅದ್ರ ಆಯುಸ್ಸು ಕಮ್ಮಿನೇ. ಅದೇ ಒಳ್ಳೆತನಕ್ಕೆ ಅದೆಷ್ಟೇ ಕಷ್ಟಪಟ್ರು ಯಾವತ್ತಿದ್ರು ಗಟ್ಟಿನೇ. ಮಹಿಷಾಸುರನ ಸಂಹಾರಕ್ಕೆ ಆ ದೇವಿನೇ ಧರೆಗಿಳಿದು ಬರ್ತಾಳೆ, ದುರ್ಗೆ ರೂಪದಲ್ಲಿ. ಹೆಣ್ಣು ಮುನಿದ್ರೆ ಗೊತ್ತಲ್ಲ, ಅದು ಧರ್ಮ ಸಂಸ್ಥಾಪನೆಯ ವಿಷಯದಲ್ಲಿ ಹೆಣ್ಣು ಮಹಿಷಾಸುರ ಮರ್ದಿನಿಯಾಗೂ ಇರ್ತಾಳೆ, ಮನೆ ಮಗಳಾಗೂ ಇರ್ತಾಳೆ. ಅಂತೂ ಮಹಿಷಾಸುರನ ಸಂಹಾರ ಆಯ್ತು. ಆ ತಾಯಿ ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಧರೆಗಿಳಿದು ಬಂದಾಯ್ತು. ಅವಳೇ ನಮ್ಮ ಚಾಮುಂಡಿ ತಾಯಿ. ಅವಳ ವಿಜಯವನ್ನ ನಾವು ವಿಜಯದಶಮಿಯಾಗಿ ಆಚರಿಸ್ತೀವಿ. ಬೇಬಿ, ಯಾಕೋ ಮುದುಕಿ ನಮಗೆ ಟಾಂಗ್ ಕೊಡ್ತಿದ್ದಾಳೆ ಅನ್ಸುತ್ತೆ. ಅಮ್ಮಮ್ಮ, ಹೊಟ್ಟೆ ಹೊರಿಸ್ಬೇಡಿ. ಅವ್ರು ಮಾತಾಡೋದ್ರಲ್ಲೇ ಗೊತ್ತಾಗ್ತಿಲ್ವಾ ನಮ್ಗೆ ಹೇಳ್ತಿದಾರೆ ಅಂತ? ಏನೋ ಆ ಕೆಸ್ರಿನ್ ಕಂಬ್ಲಿನೇ ದೇವರ ಅವತಾರ ಅನ್ನೋ ಹಾಗೆ ಮಾತಾಡ್ತಿದ್ದಾರೆ. ಅಜ್ಜಿ, ಆದ್ರೂ ಎಷ್ಟೊಂದು ತಿಳ್ಕೊಂಡಿದ್ದೀರಾ? ನಿಮ್ ಮುಂದೆ ನಮ್ ಜನರಲ್ ನಾಲೆಜ್ ಎಲ್ಲ ನೆಲ ಕಚ್ಬೇಕಷ್ಟೇ. ಅದು ದಿಟ್ಟನೆಯ ಸರ್. ಅಜ್ಜಿ ಸ್ಯಾನೆ ಕತೆಗಳನ್ನ ತಿಳ್ಕೊಂಡವ್ರೆ. ಅಜ್ಜಿ ಪ್ಲೀಸ್ ನಮ್ಗೂ ಆ ಕತೆಗಳನ್ನೆಲ್ಲ ಹೇಳಿ. ಸರಿ, ಹೇಳ್ತೀನಿ. ಎಲ್ಲಾರ್ನು ಕರಿ. ಅಜ್ಜಿ ಎಲ್ರು ಬಂದಾಯ್ತು, ಈಗ ನೀವ್ ಕತೆ ಹೇಳಿ. ಸರಿ, ಮೊದಲು ಹಬ್ಬದ ವಿಚಾರ ಹೇಳ್ತೀನಿ.
ನವರಾತ್ರಿನ ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ಉತ್ತರ ಭಾರತದಲ್ಲಿ ದುರ್ಗಾ ಪೂಜೆ ಅಂತ ಹೇಳ್ತಾರೆ. ನಮ್ಗೆ ಇದು ದಸರಾ. ಶಕ್ತಿ ದೇವತೆಗಳಾದ 9 ದೇವಿಯರನ್ನ ಪ್ರತಿದಿನ ಪೂಜಿಸಿ 10ನೇ ದಿನಕ್ಕೆ ವಿಜಯದಶಮಿ ಅಂತ ಆಚರಣೆ ಮಾಡ್ತೀವಿ. ಆಗ್ಲೇ ಹೇಳಿದಾಗೆ ಅದು ಆ ತಾಯಿ ಮಹಿಷಾಸುರನ್ನ ಸಂಹಾರ ಮಾಡಿದ ದಿನ. ಜಗತ್ತಿನಲ್ಲಿ ಯಾವತ್ತು ತಾಮಸಿಕ, ಅಸುರ ಮತ್ತು ಕ್ರೂರ ಜನರು ಪ್ರಬಲರಾಗಿ ಸಾತ್ವಿಕ ಮತ್ತು ಧರ್ಮನಿಷ್ಠ ಸಜ್ಜನರನ್ನು ಪೀಡಿಸುತ್ತಾರೋ ಆಗ ಆ ದೇವಿ ಧರ್ಮ ಸಂಸ್ಥಾಪನೆಗಾಗಿ ಪುನಃ ಪುನಃ ಅವತಾರ ತಾಳ್ತಾಳೆ. ಈ ಹಬ್ಬದ ಒಟ್ಟು ಸಾರಾಂಶ ಇದು. ಅದಕ್ಕೆ ಮಹಿಷಾಸುರನ ವಧೆಯೇ ಸಾಕ್ಷಿ. ಅಜ್ಜಿ, ಒಂದೊಂದ್ ದಿವ್ಸ ಒಂದೊಂದ್ ದೇವಿನ ಪೂಜೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದು ಯಾವ ದೇವಿ ಅಜ್ಜಿ? ಮೊದಲನೇ ದಿನ ಶೈಲಪುತ್ರಿ, 2ನೇ ದಿನ ಬ್ರಹ್ಮಚಾರಿಣಿ, ಮತ್ತೆ ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿದಾತ್ರಿ. ಇವತ್ತು ನಾವು ಆಚರಿಸ್ತಾ ಇರೋದು ಶೈಲಪುತ್ರಿಯನ್ನ. ಅಜ್ಜಿ, ಇದ್ರ ವಿಶೇಷತೆ ಏನು? ಹಾ, ಹೇಳ್ತೀನಿ. ನೀವು ನೋಡ್ದೇನಾ ಚಂಪಿ, ಅಮ್ಮನವ್ರು ಹೆಂಗ್ ಪಳಪಳ ಅಂತ ಹೊಳಿತಿದ್ದಾರೆ. ಹಬ್ಬ ಅಲ್ವೇನಕ್ಕ, ಅದಕ್ಕೆ. ಲೇ ದಡ್ಡ, ಅಮ್ಮನವ್ರು ಯಾವತ್ತಿದ್ರು ಹೊಳಿತಿರ್ತಾರ ಕಣ. ಅಕ್ಕ ನೀನು ಹಂಗೆ. ಐಸುಟ್ಟಿದ್ ಸಾಕು, ಕೈ ಮುಗಿ. ಅಕ್ಕ ಇವತ್ತು ಅಮ್ಮನವ್ರು ಎಲ್ಲರೂ ಮನೇಲೂ ಎಲ್ಲಾ ಜ್ಯುವೆಲರಿ ಅಂಗಡಿನೂ ಮೈ ಮೇಲೆ ಹಾಕೊಂಡು ಪಳಪಳ ಅಂತ ಹೊಳಿತಿರ್ತಾರೆ. ಅಷ್ಟೊತ್ತಿಂದ ಆ ಯೋಚನೆ ಎಲ್ಲ ನನ್ ಮನ್ಸಿಗೆ ಬರಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿದೀನಿ. ನೀನ್ ಮತ್ತೆ ಅದೇ ದಾರಿಗೆ ಹೇಳ್ತಿದ್ಯಾ ಮುಚ್ಕೊಂಡು. ಏನ್ ಸ್ವಾಮಿಗಳು ಹೆಂಗ್ ನೋಡ್ತಿದ್ದೀರಾ? ಹುಡುಗನೋ ಹುಡುಗಿನೋ ಅಂತ ಡೌಟಾ? ಡೌಟೇ ಬೇಡ, ಹುಡುಗನೇ. ಪಕ್ಕ ಹುಡುಗಿ. ಹಬ್ಬದ ದಿನ ಆದ್ರೂ ಸೀರೆ ಉಟ್ಕೊಂಡ್ ಬರ್ಬಾರ್ದಾ? ನೋಡಕ್ಕೆ ಲಕ್ಷಣ ಆಗಿದ್ಯಾ? ಇದಕ್ಕೆಲ್ಲ ಫೀಲ್ ಆಗ್ತಿದ್ಯಾ? ಅಡ್ವೈಸ್ ಮಾಡೋರ್ಗೇನ್ ಕಡಿಮೆನಾ? ಬಟ್ ಹಾಕು. ಲೇ ಚಂಪಿ, ನಾನು ಸೀರೆ ಹೆಂಗಿರ್ಬೋದಾ? ಓಹೇನ ಮಾಡ್ಕೋಬೇಡ, ಖರಾಬಾಗಿರ್ತೀಯ. ಸೀರೆಗೆ ಅವಮಾನ ಅಂದ್ರೆ ತಮಾಷೆಗಂದೆ. ಬಾ ಪ್ರಸಾದ. ನವರಾತ್ರಿಯ ಮೊದಲನೇ ದಿನವಾದ ಇಂದು ಶೈಲಪುತ್ರಿ ಆಚರಣೆ ಮಾಡ್ತೀವಿ ಅಂತ ಅನ್ನಪೂರ್ಣ ಆಗ್ಲೇ ಹೇಳಿದ್ಲು. ನಮ್ಮ ಧರ್ಮ, ನಮ್ಮ ಆಚಾರ ವಿಚಾರನ ನಾವೇ ತಿಳ್ಕೊಳ್ತಾ ಇದ್ರೆ ಬೇರೆ ಯಾರು ತಾನೇ ಹಾಕಿ ತಿಳ್ಕೊತಾರೆ?
ಶಿವಪುರಾಣ ಹಾಗೂ ದೇವಿ ಭಾಗವತಂ ಗ್ರಂಥಗಳಲ್ಲಿ ಮಾತೃದೇವಿಯ ಕಥೆಯನ್ನು ಅನುಸರಿಸ್ತಾರೆ. ಅದಕ್ಕೆ ನಾಯಕಿ ಈ ನಮ್ಮ ದೇವಿನೇ. ಮೇಷ್ಟ್ರೆ, ನೀವು ಇಂಗ್ಲಿಷ್ನಲ್ಲಿ ಪ್ರೋಟೋಗನಿಸ್ಟ್ ಅಂತೀರಲ್ಲ, ಅದು ಇದೇನೆ. ಮಾತೆ ಭಗವತಿ ತಮ್ಮ ಹಿಂದಿನ ಜನ್ಮದಲ್ಲಿ ದಕ್ಷಿಣ ಪ್ರಜಾಪತಿಯವರ ಪುತ್ರಿಯಾಗಿ ಜನಿಸಿರ್ತಾರೆ. ಆಗ ಆಕೆಯ ಹೆಸರು ಸತಿ. ಸತಿ ಶಿವನನ್ನ ಮದುವೆ ಆಗ್ತಾಳೆ. ಶಿವ ಗೊತ್ತೇ ಇದೆಯಲ್ಲ, ಉದ್ದ ಕೂದಲು, ಜಟೆ, ಮೈ ತುಂಬ ವಿಭೂತಿ. ಆದ್ರೆ ದಕ್ಷಿಣ ಪ್ರಜಾಪತಿ ಹಾಗಲ್ಲ. ಅವನಿಗೆ ಶಿವನನ್ನು ಕಂಡ್ರೆ ಅಷ್ಟಕ್ಕಷ್ಟೇ ಅಂತ ತಿಳ್ಕೊಳ್ಳಿ. ಒಂದ್ಸಲ ದಕ್ಷ ಬಲಿಪೀಠದ ಸಮಾರಂಭದಲ್ಲಿ ಶಿವನಿಗೆ ಅವಮಾನ ಮಾಡ್ಬಿಡ್ತಾನೆ. ಅದು ಸತಿಗೆ ಸಹಿಸೋಕಾಗೋದಿಲ್ಲ. ಯಾವ ಹೆಂಡತಿ ತಾನೆ ಗಂಡನ ಅವಮಾನನ ಸಹಿಸ್ಕೊತಾಳೆ? ಅಪ್ಪಯ್ಯನ ಎದ್ರಾಕೊಂಡ್ಲ ಅಜ್ಜಿ? ಅದನ್ನು ಮೀರ್ಬಿಟ್ಟು ನಿಂಗಿ. ಎಲ್ರು ಮುಂದೆ ಸಮಾರಂಭದಲ್ಲಿ ಅಗ್ನಿ ಪ್ರವೇಶ ಮಾಡಿ ಪ್ರಾಣನ ತ್ಯಾಗ ಮಾಡೇ ಬಿಟ್ಲು. ಅಂದ್ರೆ ಶೈಲಪುತ್ರಿಯ ಈ ಅವತಾರ ನೈಜ ಪ್ರೇಮದ ದ್ಯೋತಕ ಅಂತಾನೆ ಹೇಳ್ತಾರೆ. ನಿಜ ಪ್ರೇಮಿಗಳಿಗೆ, ಪ್ರೇಮವನ್ನೇ ನಂಬಿ ಬದುಕನ್ನ ಕಟ್ಟೋಕ್ ಹೊರಟವ್ರಿಗೆ ಆ ದೇವಿ ಆಶೀರ್ವಾದ ಇದ್ರೆ ತುಂಬಾನೇ ಒಳ್ಳೇದು. ಒಂಥರ ನಮ್ಮ ಅಣ್ಣಂದು ಮತ್ತೆ ಕಮಲಿ ಲವ್ ಸ್ಟೋರಿ ಅದೇ ತರ ಅಲ್ವಾ ಅಜ್ಜಿ? ಹಾಗೆ ಅನ್ಕೋ. ಆದ್ರೆ ನಮ್ ಕಮಲಿ ಮತ್ತೆ ರಿಷಿ ಲವ್ ಸ್ಟೋರಿ ಹ್ಯಾಪಿ ಎಂಡಿಂಗ್. ಯಾವುದೇ ಕಷ್ಟಗಳಿರೋದು ಬೇಡವೇ ಬೇಡ. ಹಾಗಾಗೋಕ್ ಸಾಧ್ಯನೇ ಇಲ್ಲ. ನಾನೇ ಅವರಿಬ್ರು ಮಧ್ಯೆ ಇರೋ ಸಮಸ್ಯೆ. ನೆಮ್ಮದಿಯಾಗಿರಕ್ಕೆ ನಾನ್ ಬಿಡಲ್ಲ. ತಾಯಿ, ನಂಗೇನ್ ಆಸೆ ಇರ್ತೈತೆ ಅಂತ ನಿಂಗೆ ಚಂದ ಗೊತ್ತೈತೆ. ನನ್ ಕುಟುಂಬಕ್ಕೆ ಯಾವುದೇ ತೊಂದರೆ ಬರಬಾರ್ದು. ಎಲ್ರೂ ಚಂದಾಗಿರ್ಬೇಕು. ಮತ್ತೆ ಈಗಾಗಲೇ ರಿಜಿಸ್ಟರ್ನ ನಾನು ಚಾನೆ ಕಾಯ್ತೀನಿ. ಆದಷ್ಟು ಬಿಡ್ನೆ ನಮ್ಮಿಬ್ರು ಮದ್ವೆ ಆಗ್ಬೇಕು. ಅಂದ್ರೆ ನೀವೇನ್ ತಿಳ್ಕೊಂಡ್ರು ನಂದು ಅದೇ ಸೇಮ್ ಕಾಪಿ ಪೇಸ್ಟ್. ನಾನೇನ್ ಕೇಳ್ಕೊಂಡೆ ಅಂತ ನಿಮ್ಗೆ ಹೆಂಗ್ ಗೊತ್ತು ಸರ್? ನೀವೇನೇ ಕೇಳ್ಕೊಂಡ್ರು ನಮ್ಮ ಒಳ್ಳೇದಕ್ಕೆ ಅಲ್ವಾ? ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ನಮ್ಮಿಬ್ರು ಮದುವೆ ತಾನೆ? ರಿಷಿ, ಕಮಲಿ, ನೀವಿಬ್ರು ಪೂಜೆ ಶುರು ಮಾಡಿ. ಅನ್ಪೂರ್ಣಮ್ಮ ಅವರೇ, ಇವರಿಬ್ರು ಯಾಕೆ? ನೀವ್ ಹಿರಿಯರು, ನೀವೇ ಪೂಜೆ ಮಾಡಿ. ಇಲ್ಲ ತಾರ, ಮುಂದಿನ ಪೀಳಿಗೆ, ಮುಂದೆ ಜೊತೆಯಾಗಿ ಬಾಳ್ಬೇಕಾಗಿರೋರು ಅವರೇ ಪೂಜೆ ಮಾಡ್ಲಿ, ಒಳ್ಳೇದಾಗತ್ತೆ. ರಿಷಿ, ಕಮಲಿ, ಶುರು ಮಾಡಿ.